ಸಾಮಾನ್ಯವಾಗಿ ನಾವು ಯಾರಿಗಾದ್ರೂ ಸಹಾಯ ಮಾಡಿದಾಗ ನಮ್ಮ ಪುಣ್ಯ ಖಾತೆ ಹೆಚ್ಚಾಗುತ್ತದೆ. ಎಷ್ಟು ಪುಣ್ಯಗಳನ್ನು ಕೂಡಿಸಿಕೊಂಡಿದ್ದರೂ ಒಂದು ಕಷ್ಟ ಬಂದಾಗ ನಾವು ಮಾಡಿದ ಎಲ್ಲಾ ಪುಣ್ಯಗಳು ಎಲ್ಲಿಗೆ ಹೋದವು ಅನ್ನೋ ದೊಡ್ಡ ಪ್ರಶ್ನೆ ನಮ್ಮೊಳಗೆ ಮೂಡುತ್ತದೆ. ನಿಜವಾಗಿ ಹೇಳಿ, ಈ ರೀತಿಯ ಪ್ರಶ್ನೆಯನ್ನು ನಾವು ಯಾವುದಾದ್ರೂ ಒಂದು ಸಂದರ್ಭದಲ್ಲಾದರೂ ನಮ್ಮೊಳಗೆ ಕೇಳಿಕೊಂಡಿದ್ದೇವೆ ಅಲ್ಲವಾ? ಆ ಪ್ರಶ್ನೆಗಳಿಗೆ ಉತ್ತರ ಹೇಳುವ ರೀತಿಯಲ್ಲೇ ಇಂದಿನ ಕಥೆ ಇರಲಿದೆ. ನೀವು ಕೇಳ್ತಾ ಇದ್ದದ್ದು ಒಂದು ಚಿಕ್ಕ ಕಥೆ. ಹಾಗಿದ್ರೆ ಇಂದಿನ ಕಥೆಯೊಳಗೆ ಹೋಗೋಣ. ಒಂದು ಊರಲ್ಲಿ ಒಬ್ಬ ಮೀನುಗಾರ ಇದ್ದನು. ಅವನು ಸಮುದ್ರಕ್ಕೆ ಹೋಗಿ ಮೀನು ಹಿಡಿದು ಅದನ್ನು ಮಾರುಕಟ್ಟೆಯಲ್ಲಿ ಮಾರುವುದೇ ಅವನ ಜೀವನೋಪಾಯ. ಆದರೆ ಒಂದು ಸಮಯದಲ್ಲಿ ಸರ್ಕಾರ ಮೀನು ಹಿಡಿಯುವುದನ್ನು ನಿಷೇಧಿಸಿತ್ತು. ಏಕೆಂದರೆ ಅದು ಮೀನುಗಳ ಸಂವರ್ಧನೆ ಅಂದರೆ ಪ್ರಜನನ ಕಾಲ. ಅದೇ ಸಮಯದಲ್ಲಿ ಭೀಕರ ಬರ ಬಂತು. ಕೆರೆ, ಕೊಳ, ಸರೋವರ ಎಲ್ಲವೂ ಒಣಗಿಹೋಗಿತ್ತು. ಗ್ರಾಮಸ್ಥರಿಗೆ ಕುಡಿಯಲು ಕೂಡ ನೀರಿರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಮೀನು ಎಲ್ಲಿಂದ ಸಿಗುತ್ತದೆ? ಮೀನುಗಾರನಿಗೆ ಬೇರೆ ಕೆಲಸವೂ ಗೊತ್ತಿರಲಿಲ್ಲ. ಅವನು ಮತ್ತು ಅವನ ಕುಟುಂಬ ಒಂದು ವಾರ ಹಸಿವಿನಿಂದ ನರಳಿದರು. ಹೆಂಡತಿ ಮತ್ತು ಮಕ್ಕಳ ಮುಖ ನೋಡಲು ಕೂಡ ಅವನಿಗಾಗಲಿಲ್ಲ. ಹೀಗೆ ಇದ್ದರೆ ನಾವು ಸಾಯುತ್ತೇವೆ ಎಂದು ಭಾವಿಸಿ ಒಂದು ಬಲೆ ಹಿಡಿದು ಎಲ್ಲಿ ನೀರು ಸಿಗುತ್ತದೋ ಒಂದು ಮೀನು ಸಿಕ್ಕರೂ ಸಾಕು ಎಂದು ನಡೆದುಕೊಂಡು ಹೋದನು. ಹೀಗೆ ಬಹಳ ದೂರ ನಡೆದು ಒಂದು ವಿಚಿತ್ರ ಸ್ಥಳಕ್ಕೆ ಬಂದನು. ಅದು ಊರಲ್ಲ, ಮರುಭೂಮಿಯೂ ಅಲ್ಲ, ಜನರೇ ಇಲ್ಲದ ಜಾಗ. ಅಲ್ಲಿ ಒಂದು ಮರದ ಹತ್ತಿರ ಚಿಕ್ಕ ಗುಂಡಿ ಇದ್ದಿತು. ಅದರಲ್ಲಿ ಸ್ವಲ್ಪ ನೀರು ಮಾತ್ರ. ಇಲ್ಲಿ ಮೀನು ಸಿಗುತ್ತದಾ ಎಂದು ನಿರಾಸೆಯಿಂದ ಕೂತನು. ತನ್ನ ಬಲೆಯನ್ನು ನೀರಿನಲ್ಲಿ ಹಾಕಿ ಕಡಲಿಸುತ್ತಿದ್ದನು. ಆಗ ಏಕಾಏಕಿ ಬಲೆ ಬಲವಾಗಿ ಎಳೆಯಿತು. ಅವನು ಎಳೆದಾಗ ಒಂದು ದೊಡ್ಡ ಕಂದು ಬಣ್ಣದ ಮೀನು ಅವನ ಕೈಗೆ ಬಿತ್ತಿತು. ಒಂದು ವಾರ ಹಸಿವಿನಿಂದಿದ್ದ ಅವನಿಗೆ ಆ ದೊಡ್ಡ ಮೀನು ಸಿಕ್ಕಾಗ ಎಷ್ಟು ಸಂತೋಷವಾಗಿರುತ್ತೆ. ಇಂದು ನನ್ನ ಮಕ್ಕಳು ಹೊಟ್ಟೆ ತುಂಬ ತಿನ್ನುತ್ತಾರೆ ಎಂದುಕೊಂಡು ಮೀನು ಬಾಯಲ್ಲಿದ್ದ ಕಡ್ಡಿಯನ್ನು ತೆಗೆದನು. ಅಷ್ಟರಲ್ಲಿ ಅದ್ಭುತ ಸಂಭವಿಸಿತು. ಆ ಮೀನು ಮನುಷ್ಯನ ಧ್ವನಿಯಲ್ಲಿ ಮಾತನಾಡಲು ಶುರುಮಾಡಿತು. ಸ್ವಾಮಿ, ನೀವು ನನ್ನನ್ನು ಹಿಡಿಯುವುದು ನಿಮ್ಮ ಧರ್ಮ. ನಾನು ಅದನ್ನು ಗೌರವಿಸುತ್ತೇನೆ. ಆದರೆ ನನ್ನ ಹೊಟ್ಟೆಯಲ್ಲಿ 100 ಮಗುಗಳಿವೆ. ನೀವು ಈಗ ನನ್ನನ್ನು ಕೊಂದರೆ ಅವುಗಳೂ ಸಾಯುತ್ತವೆ ಎಂದಿತು. ಇದನ್ನು ಕೇಳಿದಾಗ ಅವನ ಮನಸ್ಸು ಕರಗಿತು. ಆದರೆ ತನ್ನ ಮಕ್ಕಳ ಹಸಿವು ನೆನಪಾಗಿ, ನಾನು ನಿನ್ನನ್ನು ಬಿಡಿಸಿದರೆ ನನ್ನ ಮಕ್ಕಳು ಹಸಿವಿನಿಂದ ಸಾಯುತ್ತಾರೆ. ತಂದೆಯಾಗಿ ಅವರ ಹೊಟ್ಟೆ ತುಂಬಿಸುವುದು ನನ್ನ ಕರ್ತವ್ಯ ಅಲ್ಲವೇ ಎಂದನು. ಅವನ ಪರಿಸ್ಥಿತಿ ಅರ್ಥಮಾಡಿಕೊಂಡ ಮೀನು ಹೇಳಿತು, ಹಾಗಾದರೆ ಇನ್ನು ಸ್ವಲ್ಪ ಸಮಯದಲ್ಲಿ ನಾನು ನನ್ನ ಮಗುಗಳನ್ನು ಜನ್ಮ ಕೊಡುತ್ತೇನೆ. ನೀವು ನನ್ನನ್ನು ನೀರಿಗೆ ಬಿಡಿ. 1 ಗಂಟೆ ಕಾಯಿರಿ, ನಾನು ಮತ್ತೆ ಬರುತ್ತೇನೆ. ಅವನು ಒಪ್ಪಿಕೊಂಡು ಮೀನನ್ನು ಬಿಡಿಸಿದನು. 1 ಗಂಟೆ ಆಯಿತು, 2 ಗಂಟೆ ಆಯಿತು, ಮೀನು ಬರಲಿಲ್ಲ. ನಾನು ಮೋಸ ಹೋಗಿದ್ದೇನಾ ಎಂದು ಬೇಸರದಿಂದ ಹೊರಟಾಗ ನೀರಿನಿಂದ ಸದ್ದು ಕೇಳಿಸಿತು. ಮೀನು ಹಾರಿಕೊಂಡು ಅವನ ಬಳಿ ಬಂತು. ಅವನು ಸಂತೋಷದಿಂದ ಅದನ್ನು ತೆಗೆದುಕೊಂಡನು. ಆದರೆ ಮೀನು ಒಂದು ಷರತ್ತು ಹಾಕಿತು. ನೀವು ಯಾವ ಪರಿಸ್ಥಿತಿಯಲ್ಲೂ ಮತ್ತೆ ಈ ಸ್ಥಳಕ್ಕೆ ಮೀನು ಹಿಡಿಯಲು ಬರಬಾರದು. ನನ್ನ ಮಕ್ಕಳಿಗೆ ಅಪಾಯ ಆಗಬಾರದು. ಅವನು ಕೂಡಲೇ ಶಪಥ ಮಾಡಿದ್ದನು. ಆ ದಿನ ಅವನ ಕುಟುಂಬ ಆ ಮೀನನ್ನು ತಿನ್ನಿ ತೃಪ್ತಿಯಾದರು. ಕಾಲ ಕಳೆಯಿತು. ಆದರೆ ಅವನ ಜೀವನದಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ಮತ್ತೆ ಬರಬಂತು, ಮತ್ತೆ ಹಸಿವು. ಆಗ ಅವನಿಗೆ ಆ ಹಳೆಯ ಕೆರೆ ನೆನಪಾಯಿತು. ಅಲ್ಲಿ ಹೋಗಿ ಮೀನು ಹಿಡಿಯಬೇಕು ಅನ್ನಿಸಿತು. ಆದರೆ ಅವನು ಮಾಡಿದ ವಾಗ್ದಾನ ನೆನಪಾಗಿ ಹಸಿವಿನಿಂದ ಸತ್ತರೂ ನಾನು ಮಾತು ತಪ್ಪುವುದಿಲ್ಲ ಎಂದು ನಿರ್ಧರಿಸಿದನು. ಮುಂದೆ ಹೋಗುತ್ತಿದ್ದಾಗ ಒಣಗಿದ ಮರದಲ್ಲಿ 2 ಚಿಕ್ಕ ಹಕ್ಕಿಗಳ ಕೂಗು ಕೇಳಿಸಿತು. ಅವು ಹಸಿವಿನಿಂದ ನರಳುತ್ತಿದ್ದವು. ಅವನು ತನ್ನ ಬಳಿಯಿದ್ದ ಹುಳುಗಳನ್ನು ಅವುಗಳಿಗೆ ತಿನ್ನಲು ಕೊಟ್ಟನು. ತನ್ನ ಬಳಿಯಿದ್ದ ನೀರನ್ನು ಕೊಟ್ಟನು. ಸ್ವಲ್ಪ ಹೊತ್ತಿನ ನಂತರ ತಾಯಿ ಹಕ್ಕಿ ಬಂದು ಅವನು ಮಾಡಿದ ಸಹಾಯವನ್ನು ತಿಳಿದು ಒಂದು ರಹಸ್ಯ ಹೇಳಿತು. ಅಲ್ಲಿ ಒಂದು ಬೆಟ್ಟವಿದೆ. ಅದರಲ್ಲಿ ಒಂದು ಹಸಿರು ಹೂವು ಇದೆ. ಅದು ಎಲ್ಲಾ ರೋಗಗಳನ್ನು ಗುಣಪಡಿಸುವ ಶಕ್ತಿ ಹೊಂದಿದೆ. ಅವನು ಅದನ್ನು ಹೆಚ್ಚು ಗಮನಿಸದೆ ಮುಂದುವರೆದನು. ಕೆಲವು ದಿನಗಳ ನಂತರ ಗ್ರಾಮದಲ್ಲಿ ಭಯಾನಕ ರೋಗ ಹರಡಿತು. ಯಾರಿಗೂ ಚಿಕಿತ್ಸೆ ಗೊತ್ತಿರಲಿಲ್ಲ. ಆಗ ಅವನಿಗೆ ಆ ಹೂವು ನೆನಪಾಯಿತು. ಅವನು ಅದನ್ನು ತರಲು ಹೊರಟನು. ದಾರಿಯಲ್ಲಿ ಒಬ್ಬ ಜ್ಞಾನಿಯನ್ನು ಭೇಟಿ ಮಾಡಿ ಹೂವಿನ ಬಗ್ಗೆ ಕೇಳಿದನು. ಜ್ಞಾನಿ ಆಶ್ಚರ್ಯಪಟ್ಟು ಅವನಿಗೆ ಸಹಾಯ ಮಾಡಿ ದಾರಿ ತೋರಿಸಿದನು. ಹೋಗುವಾಗ ಒಂದು ಮಹಿಳೆ ಗಂಭೀರವಾಗಿ ಅಸ್ವಸ್ಥಳಾಗಿ ಬಿದ್ದಿದ್ದಳು. ಅವಳಿಗೆ ನೀರು ಕೊಟ್ಟು, ನಾನು ಔಷಧಿ ತಂದು ಬರುತ್ತೇನೆ ಎಂದು ಹೇಳಿ ಹೋದನು. ಅವನು ಕಷ್ಟಪಟ್ಟು ಹೂವನ್ನು ತಂದು ಮೊದಲು ಆ ಮಹಿಳೆಗೆ ಕೊಟ್ಟನು. 1 ಗಂಟೆಯಲ್ಲಿ ಅವಳು ಗುಣವಾದಳು. ನಂತರ ಅವನು ಗ್ರಾಮಕ್ಕೆ ಹೋಗಿ ಹೂವನ್ನು ಎಲ್ಲರಿಗೂ ಹಂಚಿದನು. ಎಲ್ಲರೂ ಗುಣವಾದರು. ಗ್ರಾಮಸ್ಥರು ಅವನನ್ನು ದೇವರಂತೆ ಗೌರವಿಸಿದರು. ಕೆಲವು ದಿನಗಳ ನಂತರ ಅರಮನೆಯವರು ಅವನನ್ನು ಕರೆದುಕೊಂಡು ಹೋದರು. ಅಲ್ಲಿ ರಾಜನು ಅವನನ್ನು ನೋಡಿದನು.
ಅವನು ಉಳಿಸಿದ ಮಹಿಳೆ ಯಾರು ಗೊತ್ತಾ? ಅವಳು ರಾಣಿಯೇ. ರಾಜನು ಸಂತೋಷದಿಂದ ಬಹುಮಾನ, ಸಂಪತ್ತು ಮತ್ತು ದೊಡ್ಡ ಹುದ್ದೆ ಕೊಟ್ಟನು. ಅವನ ಜೀವನ ಸಂಪೂರ್ಣ ಬದಲಾಯಿತು. ಆ ದಿನ ಅವನು ಮೀನಿಗೂ ಹಕ್ಕಿಗೂ ತೋರಿಸಿದ ಕರುಣೆಯಿಂದ ಇಂದಿಗೆ ಅವನನ್ನು ದೊಡ್ಡ ಸ್ಥಾನಕ್ಕೆ ತಂದುಕೊಂಡು ಬಂದಿದೆ. ನಿಜ ಏನೆಂದರೆ, ನಾವು ಮಾಡುವ ಸಹಾಯ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಅದು ಯಾವುದೋ ಒಂದು ರೂಪದಲ್ಲಿ ನಮ್ಮ ಬಳಿ ಮರಳಿ ಬರುತ್ತದೆ. ಧರ್ಮವೇ ನಮ್ಮನ್ನು ಎಲ್ಲಾ ಸಂದರ್ಭಗಳಲ್ಲೂ ಎತ್ತಿ ಹಿಡಿಯುತ್ತದೆ. ಆದ್ದರಿಂದ ಒಳ್ಳೆಯದನ್ನು ಯೋಚಿಸಿ, ಒಳ್ಳೆಯದನ್ನೇ ಮಾಡಿ.